ಓ ಮಸ್ತ್ ಇದೆ. ಅದು ನೋಡ್ಬೇಡ ಬಿಡು. ಏನದು? ಏನಿಲ್ಲ ಹಾಕ್ಕೊಡ್ತೀನಿ ತಿನ್ನು. ಹಾಕಕ್ಕೆ ಇಷ್ಟ ದೋಸೆ. ಸೊ ವಿ ಶುಡ್ ನಾಟ್ ವೇಸ್ಟ್ ಟೈಮ್, ವಿ ಶುಡ್ ಟ್ರಾವೆಲ್. ಏನು ಮಾಡಿದ್ರು? ಇಲ್ಲೇನು ಕಾಣ್ತಿದೆ? ಇದು ಸ್ವಲ್ಪ ಬೆಂಡ್ ಆಗಿದೆ. ಕಿರಣ್ ಇವಾಗ ಹಾರ್ಸ್ ರೈಡಿಂಗ್ ಹೋಗ್ತಾ ಇದ್ದಾರೆ 2 ದಿನದಿಂದ. ಹೇಗಿದೆ ಕಿರಣ್? ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವತ್ತು ಹಾಸ್ಪಿಟ್ಲಲ್ಲಿ ಸ್ವಲ್ಪ ಆ್ಯನ್ಯುವಲ್ ಚೆಕಪ್ ಇತ್ತು, ನಂದು ಕಿರಣ್ದು ಅತ್ತೆದು ಮಾವದು. ಕಿರಣ್ ಆಫೀಸ್ ಕಡೆಯಿಂದ ಅಂದರೆ ಇಷ್ಟು ಪ್ಯಾಕೇಜ್ ಅಂತ ಇರುತ್ತೆ, ಆ ಪ್ಯಾಕೇಜಲ್ಲಿ ಏನೇನೆಲ್ಲ ಚೆಕಪ್ ಎಲ್ಲ ಮಾಡೋಕ್ಕಿರುತ್ತೆ. ಸೊ ಅದೆಲ್ಲ ಇತ್ತು. ಬೆಳಗ್ಗೆ ಬೇಗನೆ ಬಂದಿದ್ವಿ, ಮಾಡ್ಸೋಣ ಬೇಗ ಅಂತ. ಅದು ನೋಡ್ಬೇಡ ಬಿಡು. ಅದರಲ್ಲಿ ಫಸ್ಟ್ ಬ್ಲಡ್ ತೊಗೊಂಡ್ರು, ಫಸ್ಟ್ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ರು, ಆಮೇಲೆ ಯೂರಿನ್ ಟೆಸ್ಟ್ ಎಲ್ಲ ಇರುತ್ತೆ. ಸೊ ಅದಾದಮೇಲೆ ಸೇಮ್ ಅದೇ ಥರ ನಂದು ಕಿರಣದಾಯಿತು, ಅತ್ತೆ ಮಾವದು ಆಯಿತು. ಇದಾದಮೇಲೆ ತುಂಬ ಇದೆ ಜಾಸ್ತಿ, 35 ಏಜ್ ಮೇಲೆ ಇನ್ನೂ ಜಾಸ್ತಿ ಬೇರೆ ಥರ ಚೆಕ್ಸ್ ಎಲ್ಲ ಆಯಿತು. ನಂದೇನು ಅಷ್ಟೊಂದು ಏನಿರಲಿಲ್ಲ, ಬಟ್ ಅತ್ತೆ ಮಾವ ಕಿರಣದು ಜಾಸ್ತಿ ಚೆಕಪ್ಸ್ ಇತ್ತು. ಸೊ ಅದೆಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಲ್ಲೇ ನಿಯರ್ ಬೈ ಒಂದು ಹೋಟೆಲ್ಗೆ ಬಂದಿದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಏನೋ ಅಷ್ಟೊಂದು ಸರಿಯಾಗಿ ತಿಂದಿಲ್ಲ, ಸರಿ ಜ್ಯೂಸ್ ಬೇಕು ಅಂತ ಇದು ಅಂದ್ಬಿಟ್ಟು ಅವಳಿಗೆ ಸಪೋಟ ಜ್ಯೂಸ್ ತೊಗೊಂಡಿದ್ವಿ. ಕುಡಿ ಬೇಗ ಬೇಡವಾ? ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮತ್ತೆ ರಿಟರ್ನ್ ಹಾಸ್ಪಿಟ್ಲಿಗೆ ಬಂದ್ವಿ. ಅಲ್ಲಿ ವೆಯ್ಟ್ ಚೆಕ್ ಎಲ್ಲ ಮಾಡಿಸ್ತಾ ಇದ್ರು ನಮಗೆ. ಸೊ ಏನಾಗೆ ನನಗೂ ಬೇಕು ಅಂತ ಎಲ್ಲ ಕೇಳ್ತಾ ಇದ್ಲು. ಸೊ ಎಷ್ಟೊಂದು ಜನ ಕೇಳ್ತಿದ್ರಿ ಏನದು ವೆಯ್ಟ್ ಎಷ್ಟಿದೆ ಅಂತ. ಸೊ ಪ್ರೆಸೆಂಟ್ ಅವಳಿಗೆ ಇವಾಗ 10.4 ಇದೆ. 6 ಮಂತ್ಸಿಂದ 10ಅಲ್ಲೇ ಇದ್ದಾಳೆ. ಅವಳಿಗೆ ಕಮ್ಮಿನೂ ಆಗ್ತಿಲ್ಲ, ಜಾಸ್ತಿನೂ ಆಗ್ತಿಲ್ಲ, ಕರೆಕ್ಟ್ ಇದೆ ಮೇಂಟೈನ್ ಮಾಡ್ಕೊಂಡಿದ್ದಾಳೆ. ಸೊ ಆಟ ಆಡ್ಕೊಂಡು ಚೆನ್ನಾಗಿದ್ಲು. ಹಾಗೆ ನಮಗೆ ಇದೊಂದು ಚೆಕಪ್ ಇತ್ತು, ಇದು ಲಂಗ್ಸ್ ಚೆಕ್ ಮಾಡ್ತಾರೆ, ಯಾವ ಥರ ನಾವು ಬ್ಲೋ ಮಾಡಬೇಕು. ನನಗಂತೂ ಇದು ಫನ್ನಿ ಅನಿಸ್ಬಿಡ್ತು, ನನಗೆ ಮಾಡೋಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಆದರೂ ಹಿಂಗೆ 3 ಟ್ರಯಲ್ಸ್ ಆದಮೇಲೆ ನಾನು ಇದು ಮಾಡಿದೆ. ಎಲ್ಲ ಚೆಕಪ್ ಎಲ್ಲ ಮುಗಿಸೋಷ್ಟಿಗೆ ಸಾಯಂಕಾಲ ಆಗ್ಬಿಟ್ಟಿತ್ತು. ಸೊ 2:30 ಹಂಗೆ 3 ಗಂಟೆ ಆಗಿಬಿಟ್ಟಿತ್ತು. ಮತ್ತೆ ಮನೆಗೆ ಹೋಗಿ ಏನು ಅಡುಗೆ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಕಿರಣ್ ಅಲ್ಲೇ ಆಂಧ್ರ ಮೀಲ್ಸ್ ತೊಗೊಂಬಂದಿದ್ದಾರೆ. ಅದು ಬಾಳೆದೆಲೆ ಕೂಡ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಬಲೂನ್ ಕೂಡ ಇತ್ತು ಅಂತ ಏನಾಗೋಸ್ಕರ ಇಟ್ಕೊಂಬಂದಿದ್ದು. ಇವಳು ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಬಲೂನ್ ಬೇಕು ನನಗೆ ಅಂತ ಕೇಳ್ತಾ ಇದ್ಲು. ಅದೇ ಹೋಟೆಲಿಂದನೇ ಒಂದು ಮಗು ತೊಗೊಂಬಂದು ಆಡ್ಕೊಂಡಿತ್ತು. ಸೊ ಹಾಗಾಗಿ ಕೇಳ್ತಾ ಇದ್ದು, ಕರೆಕ್ಟ್ ಅದೇ ಟೈಮ್ಗೆ ಕಿರಣ್ ಕೂಡ ಬಲೂನ್ ತೊಗೊಂಬಂದರು. ಫುಲ್ ಖುಷಿಯಾಗ್ಬಿಡ್ತು. ನಾನು ಅನ್ಕೊತಾ ಇದ್ದೆ, ಕಿರಣ್ ತಂದರೆ ಚೆನ್ನಾಗಿರುತ್ತಲ್ಲ, ಇದೇ ಸೇಮ್ ಹೋಟೆಲ್ ಅಂತ. ಸೊ ತೊಗೊಂಬಂದರು. ಏನೋ ಫುಲ್ ಬ್ಯುಸಿ, ಇನ್ನು ಬಲೂನ್ ಸಿಕ್ತು, ಒಂದು 5 ನಿಮಿಷ ಆಡ್ತಾಳೆ. ಅದಾದಮೇಲೆ ಆಯ್ತು, ಇನ್ನು ಅದು ಯಾವ ಮೂಲೆಯಲ್ಲಿ ಬಿದ್ದಿರುತ್ತೆ ಏನು. ಯಾವ್ದ್ರಲ್ಲಿ ತಿಂತಾ ಇದೀಯಾ? ಏನದು? ಏನಿಲ್ಲ? ಬಾಳೆದೆಲೆ. ಹೇಳು. ಎಲ್ಲ ವರ್ಷಿಯಾ? ಬಾಳೆದೆಲೆ, ದಾಲ್, ಅಲ್ಲೇ ತಿಂದ್ರೆ ಅನ್ಲಿಮಿಟೆಡ್. ಕರೆಕ್ಟಾಗಿ ಇಟ್ಕೋ. ಒಂದು ಊಟ ಅಂದ್ರೆ ಸಪ್ರೇಟ್. ಈಗ ಫ್ಯಾಮಿಲಿ ಪ್ಯಾಕ್ ಅಂದ್ರೆ 500. ಫ್ಯಾಮಿಲಿ ಪ್ಯಾಕ್ ಅಂತ 500 ರೂಪಾಯಿ ಅಂತ ಇಷ್ಟೆಲ್ಲ ಬಂದಿತ್ತು. ಸೊ ಕಿರಣ್ ತೊಗೊಂಬಂದಿದ್ರು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ತುಂಬ ಟೇಸ್ಟಿಯಾಗಿತ್ತು. ಪಪ್ಪು ಮತ್ತು ಅನ್ನ. ಇದು ಆಂಧ್ರ ಸ್ಟೈಲ್ ಅಂದರೆ ಜಾಸ್ತಿ ಅನ್ನನೇ ಬರುತ್ತೆ, ಚಪಾತಿ ಆ ಥರ ರೋಟಿ ಏನಿರಲ್ಲ, ಬರೀ ಅನ್ನ ಇರುತ್ತೆ. ಜಾಸ್ತಿ ವೆರೈಟೀಸ್ ಕರಿ ಎಲ್ಲ ಇರುತ್ತೆ. ಏನೋ ಕೂಡ ಅವಳಷ್ಟಕ್ಕೆ ಅವಳೇ ತಿನ್ಕೊಂಡ್ಲು. ಅದಾದಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತಿಗೆ ಏನಾಗೆ ಅದು ಬ್ಯಾಂಡೇಜ್ ಏನು ಹಾಕಿತ್ತಲ್ವ, ಅದು ಆಚೆ ಬಂದುಬಿಟ್ಟಿದೆ. ಅದು ಇಳ್ಕೊಂಡು ಬಂದುಬಿಟ್ಟಿತ್ತು. ಸೊ ಈ ಕೈಯೇ ಒಳಗಡೆ ಹೋಗ್ಬಿಟ್ಟಿತ್ತು. ಇದೇನು ಈ ಥರ ಆಗೋಯ್ತು ಅಂದ್ಬಿಟ್ಟು ಸಡನ್ನಾಗಿ ಆಮೇಲೆ ಮತ್ತೆ ತಿರ್ಗಾ ಹಾಸ್ಪಿಟ್ಲಿಗೆ ಬಂದ್ವಿ. ಆಮೇಲೆ ಚೆಕಪ್ ಎಲ್ಲ ಮಾಡಿಸಿದ್ವಿ ಅವಳಿಗೆ. ಆಮೇಲೆ ಮತ್ತೆ ಅದನ್ನೇ ಮತ್ತೆ ಬ್ಯಾಂಡೇಜ್ ಎಲ್ಲ ಮತ್ತೆ ರೆಡಿ ಮಾಡಿದ್ರು. ಹಾಗೆ ರಿಟರ್ನ್ ಹೋಗ್ಬೇಕಾದ್ರೆ ಸ್ವೀಟ್ ತಿನ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದರೆ ಅಮ್ಮ ಮಂಜು ಕೂಡ ಅಲ್ಲಿ ಬಂದುಬಿಟ್ಟಿದ್ದಾರೆ. ಏನು ಸರ್ಪ್ರೈಸು! ಇವತ್ತು ನಾನು ದೋಸೆಗೆ ಹಾಕಿದ್ದೀನಿ ಇಟ್ಟು. ಓ ಮಸ್ತ್ ಇದೆ. ಹೆಂಗೆ ಉಬ್ಬಿದೆಲ್ಲ, ಇಡ್ಲಿನೂ ಹಂಗೆ ಉಬ್ಬಿತ್ತು ನೀನೇ ಮಾಡಿದಾಗ. ನನಗೆ ಇಷ್ಟ, ಮಾಡು. ಮಾಡೋಕ್ಕೆ ಇಷ್ಟನಾ? ಮಾಡಿ. ಕಿರಣ್ ಇವಾಗ ಹಾರ್ಸ್ ರೈಡಿಂಗ್ ಹೋಗ್ತಾ ಇದ್ದಾರೆ 2 ದಿನದಿಂದ. ಹೇಗಿದೆ ಕಿರಣ್?
ನೋಡಿ ಹಾರ್ಸ್ ರೈಡಿಂಗ್ ಹೋಗಿ ಬಂದು ಎಷ್ಟು ಗಂಟೆಗೆ ಎದ್ದು ಹೋದೆ? ಬೆಳಗ್ಗೆ 6:30 ಎದ್ದಿದ್ದು. 6:30ಗೆ ಎದ್ದು 7ಗೆ ಸ್ಟಾರ್ಟ್ ಆಗುತ್ತಂತ. ಹೋಗಿ ಸ್ವಲ್ಪ ಹೊತ್ತು ವಾಕ್ ಮಾಡಿ ಹಾರ್ಸ್ ರೈಡಿಂಗ್ ಮುಗಿಸ್ಕೊಂಡು ಇವಾಗ ಬಂದಿದ್ದಾರೆ. ಇವತ್ತೇನು ಲಂಚ್ ಬಾಕ್ಸ್ ಮಾಡಬೇಕಾ ಏನು? ಇಲ್ಲ, ಇವತ್ತು ಬೇಡ, ನಿಮಗೆ ತರಿಸ್ತೀನಿ ಲಂಚ್ ಬಾಕ್ಸ್ ಆಫೀಸಿಂದ. ಏನು ಇವತ್ತು ಸ್ಪೆಷಲ್? ಇವತ್ತು ಆಫೀಸಲ್ಲಿ ಕಟ್ಟೆ ಪಲಾವ್. ಕಟ್ಟೆ ಪಲಾವ್ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ವಾವ್. ಅಯ್ಯೋ ಹಾಯ್ ಮೇಡಮ್. ಅಯ್ಯ ದೋಸೆ ಬೇಕಾ? ಏನೇ ಕವರ್ ಹುಡ್ಕೊಂಬಂದಿರಲ್ಲಿ ಹೇಳಿ ಸ್ನಾನ ಮಾಡ್ಕೊಂಬರಲ್ಲ. ನಾನು ಹೋಗ್ತಿದ್ದೆ ಸ್ನಾನಕ್ಕೆ. ಅಯ್ಯೋ ಅಯ್ಯೋ ಕವರ್ ಏನಕ್ಕದು? ಅಮ್ಮ ನಂಗೆ ಅಕ್ಕಿ ಕೊಡ. ಮಾತಾಡಲ್ಲ ನೋಡು. ನಾಳೆ ಕೇಳ್ತಾಳ ಮಾತು. ಬರಲ್ಲ ಯಾರು ಇರಲ್ವಲ್ಲ, ಬರಲ್ಲ ಹೋಗಿ ಅಜ್ಜಿ ಎಲ್ಲ ಕೇಳ್ತಾಳೆ. ಬರಲ್ಲ ಬರ್ತೀಯ ಬರಲ್ಲ. ಸೊ ಅವಳಂತರೂ ಕೈಗೆ ಸಿಕ್ಕಲ್ಲ, ಓಡಿ ಓಡಿ ಹೋಗ್ತಾ ಇರ್ತಾಳೆ. ಅಜ್ಜಿ ತಾತ ಬಂದರೆ ಫುಲ್ ಬ್ಯುಸಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ದೋಸೆ ಮಾಡಿದ್ದೀನಿ, ಹಾಗೆ ಆಲೂಗಡ್ಡೆ ಮತ್ತು ಚಟ್ನಿ ಕೂಡ ಮಾಡ್ತಾಯಿದ್ದೆ. ನಿನ್ನೆ ರಾತ್ರಿಗೆ ಮಿಲ್ಲೆಟ್ನ ಒಂದು 5 hours ನೆನೆಸ್ಬಿಟ್ಟು ಕಿಚಡಿ ಥರ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಟೈಮ್ ನಾನು ಶೇರ್ ಮಾಡ್ತೀನಿ ರೆಸಿಪಿನ. ಚಟ್ನಿ ನೋಡು, ಆಲೂಗಡ್ಡೆ ಪಲ್ಯ ಆಗಿದೆ. ಇನ್ನೂ ನೀರು ಇರಬೇಕು. ನಕ್ಕೊಡ್ತೀನಿ ತಿನ್ನು. ಹಾಕಕ್ಕೆ ಇಷ್ಟನ ದೋಸೆ? ಅದ್ರ ಮೇಲೆ ಹಾಕ್ತೀಯಾ ಆಲೂಗಡ್ಡೆ ಏನಾದರೂ ಆ ಥರ? ನೋಡಿ ಕಿರಣ್ಗೆ ಅವರೇ ಹಾಕ್ಕೋಬೇಕಂತೆ ದೋಸೆನ. ಸೊಲಿ ದೋಸೆ ಹಾಕಿದ್ದಾರೆ. ಎಷ್ಟು ಚೆನ್ನಾಗಾಗಿದೆಲ್ಲ ಫರ್ಮೆಂಟು. ಮನೆಯಲ್ಲೇ ಮಾಡಿರೋ ಬೆಣ್ಣೆ. ಬ್ರೇಕ್ಫಾಸ್ಟ್ ರೆಡಿ. ಸೊ ಆಮೇಲೆ ಟೀ ಮಾಡಿದೆ. ನಾಶ ಎಲ್ಲ ಆದಮೇಲೆ ಟೀ ಕುಡ್ಕೊಂಡ್ವಿ. ಹಾಗೆ ಅತ್ತೆಯವರು ಇನ್ನೇನು ಓಡ್ತಾ ಇದ್ದಾರೆ, 1 ವಾರ ಬಂದಿದ್ದರು, ಮತ್ತು ಹಬ್ಬ ಕೂಡ ಬರ್ತಾ ಇದೆಲ್ಲ ಹೋಗ್ಬೇಕು ಅಂತ. ಸೊ ಹಾಗೆ ಅವರಿಗೆ ಸ್ವಲ್ಪ ಇದರಲ್ಲಿ ಬ್ಯಾಟರ್ ಕೂಡ ಹಾಕ್ಕೊಟ್ಟಿದ್ದೀನಿ. ಮನೆಗೆ ಹೋಗಿದ ತಕ್ಷಣ ದೋಸೆ ಮಾಡ್ಕೊಂಡು ತಿಂತಾರಂತೆ. ಹಾಗೆ ಇದು ತೊಟ್ಲು ಏನಾಯಿತು ಬಾಲ್ಕನಿಲಿ, ಅದು ಸ್ವಲ್ಪ ನಮಗೆ ತೂಗಾಡೋಕೆ ಆಗ್ತಾ ಇರಲಿಲ್ಲ, ಸೈಡಿಗೆಲ್ಲ ತರ್ಚೋದು ಆ ಥರ ಎಲ್ಲ ಆಗ್ತಾಯಿತ್ತು. ಸರಿ ಏನಕ್ಕೆ ಕಂಜೆಸ್ಟೆಡ್ ಆಗ್ತಾಯಿದೆ ಸುಮ್ಮನೆ ಏನಕ್ಕೆ ಅಲ್ಲಿ ಮನೇಲಿ ಅಂದರೆ ಜಾಗ ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಅಲ್ಲಿ ಹೊರಗಡೆ ಮನೆ ಡೋರ್ ಹತ್ರ. ಸೊ ಅಲ್ಲಿ ಯೂಸ್ ಮಾಡ್ಕೋಬೋದಂತ ಅಲ್ಲಿ ಹಾಕಿದ್ದು. ಫುಲ್ ಧೂಳು ಕೂಡ ಆಗ್ಬಿಟ್ಟಿತ್ತು. ಎಲ್ಲ ಕ್ಲೀನ್ ಮಾಡಬೇಕು. ಆಚೆ ರೋಡ್ ಹತ್ರ ಅಂತೂ ಹೆವಿ ಕೆಲಸ ನಡೀತಾ ಇರೋದ್ರಿಂದ ಎಷ್ಟು ಸಿಕ್ಕಾಪಟ್ಟೆ ಧೂಳಾಗುತ್ತಂದರೆ ಎಷ್ಟು ಕ್ಲೀನ್ ಮಾಡಿದ್ರು ಹಂಗೆ ಆಗ್ತಾಯಿತ್ತು. ಸೊ ಎಲ್ಲ ತೆಗೆದು ಬಾಲ್ಕನಿ ಫುಲ್ ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದು பொಟ್ಟಿಕ್ಕೊಂಡು ಹೆಂಗೆ ರೆಡಿ ಆಗಿದ್ದಾಳೆ. ಯಾರು ರೆಡಿ ಮಾಡಿದ್ರು ಡ್ರೆಸ್ ಹಾಕಿ ಎಲ್ಲ? ಅದು ಅಜ್ಜಿನ. ಬಾಯ್ ಪಪ್ಪಾಗ ಬಾಯ್ ಮಾಡು. ಟೋಪಿ ಒಂದು ಹಿಡ್ಕೊಬಿಟ್ಟು ಒಂದು ಕರೆಕ್ಟ್ ಫಿಟ್ ಆಗುತ್ತೆ ಅವಳು ತಲೆಗೆ. ಇದೇನು ಹೊಸದು? ಏನೋ ಹೊಸದು ಮಾಡ್ತವಳೆ ಇವಾಗ. ನೋಡಿ ಕ್ಲೋಸ್ ಆಗೋ ಟೈಮಲ್ಲಿ ಕಿಸ್ ಕೊಡ್ತಾಳೆ ಇವಾಗ ಮಾಡಿ. ಹುಷಾರು, ಎಕ್ಸ್ಪೆಕ್ಟ್ ಮಾಡಿದ್ದೆ. ಬೇಗ ಬರ್ತೀನಿ ಆಯ್ತಾ? ಬಾ, ನನ್ಗಂದ್ರು ಪಪ್ಪ ಅವಾಗೆ ಬಾ.
ಸೊ ಕಿರಣ್ದು ಬಟ್ಟೆ ಏನಿದೋ ಎಲ್ಲ ಐರನ್ ಕೊಟ್ಟಿದ್ದೆ. ತೊಗೊಂಡು ಹೋಗಿ ಒಂದು ದಿನದಲ್ಲೇ ಮತ್ತೆ ಎಲ್ಲ ವಾಪಸ್ ತೊಗೊಂಬಂದ್ಬಿಡ್ತಾರೆ. ಅದೊಂದು ಕನ್ವೀನಿಯೆಂಟ್ ಇದೆ. ಸೊ ಕಾಲ್ ಮಾಡಿದ ತಕ್ಷಣ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಅಷ್ಟೊತ್ತಿಗೆ ಎಲ್ಲ ಬಂದು ಕ್ಲೀನ್ ಮಾಡಿಕೊಟ್ಟೋದ್ರು. ಪಾತ್ರೆ ಎಲ್ಲ ಇತ್ತು. ಸೊ ಕಸ ಗುಡಿಸಿ ಎಲ್ಲ ನೆಲವೆಲ್ಲ ಒರೆಸ್ಬಿಟ್ಟು ಕೊಟ್ಟೋದ್ರು. ಇನ್ನು ನಾನು ಮತ್ತು ಇಬ್ಬರೇ ಇನ್ನು ಅತ್ತೆ ಮಾವ ಹೊರಟ್ರು ಮನೆಗೆ. ಸೊ ಈ ಥರ ದಾರ ಕಟ್ಟಿದ್ದೀನಿ. ಎಷ್ಟೊಂದು ಜನ ಆಚೆ ಹೋದಾಗೆಲ್ಲ ಹೇಳ್ತಾಯಿದ್ರು ಸೊ ಈ ಥರ ಕಟ್ಟಿ ಅಂತ. ಸೊ ಹಾಗಾಗಿ ಅದು ಕಟ್ಟರೆ ಸಪೋರ್ಟ್ ಇರುತ್ತಾ ಅಂತ ಕಟ್ಟಿದ್ದೀನಿ. ಏನು ಮಾಡ್ತಾ ಇದೀಯ ಅಮ್ಮು? ಕ್ಲಿಪ್ ತೊಗೊಂಡು ಏನು ಮಾಡ್ತಾ ಇದೀಯಾ? ಆಟ ಆಡ್ತಾ ಇದೀಯಾ? ನಿದ್ದೆ ಬಂದಿಲ್ಲ? ಸ್ವಲ್ಪ ಹೊತ್ತು ಮಲ್ಕೋತೀಯಾ? ಹೌದಾ? ಯಾರು ಹೇಳಿದ್ದು ಪಾರ್ಸಲ್ ಬರುತ್ತೆ ಅಂತ? ಸೊ ಕಿರಣ್ ಏನೋ ಆರ್ಡರ್ ಮಾಡಿದ್ದೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಇವಳು ಮಲ್ಕೊಳ್ಳಲ್ವಂತದ್ದು ಏನಂತ ನೋಡಬೇಕು. ಆ್ಯಕ್ಚುಲಿ ಫುಡ್ ಆರ್ಡ್ರ್ ಮಾಡಿದ್ರು. ಏನು ಮಾಡಿದ್ದಾರೆ ಪಾಪ? ಏನು ಮಾಡಿದ್ರು? ಆಲ್ಮೋಸ್ಟ್ ಎಲ್ಲ ಕೂದಲು ಬಂದಿದೆ. ಡೈಲಿ ಆವಾಗ ಚೆನ್ನಾಗಿ ತಲೆಗೆ ಎಣ್ಣೆ ಹಚ್ಚಿ ಎಲ್ಲ ಮಸಾಜ್ ಮಾಡ್ತಾ ಇದೆ. ಇಷ್ಟು ಬಂದಿದೆ ಕೂದಲು. ಆ್ಯಂಡ್ ನಂಗೆ ಇದು ದಾರ ಕಟ್ಟಿ ಅಂತ ಎಷ್ಟೊಂದು ಜನ ಹೇಳಿದ್ರು ಹಿಂಗೆ ಇಟ್ಕೊಂಡಿರ್ಬೇಕಂತ. ನಾವು ಆಚೆ ಹೋದಾಗೂ ಎಷ್ಟೊಂದು ಜನ ಹೇಳ್ತಾ ಇದ್ರು. ಅದೊಂದು ತರಿಸಿದ್ವಿ ಹಿಂಗೆ ಹಾಕ್ಕೊಳ್ಳೋದು. ಅದರಲ್ಲಿ ಕರೆಕ್ಟಾಗಿ ಕುತ್ಕೊತಾನೆ ಇರಲಿಲ್ಲ, ಬಿದ್ದು ಬಿದ್ದು ಹೋಗ್ತಾ ಇತ್ತು. ಸೊ ಹಾಗಾಗಿ ಇವಾಗ ಅತ್ತೆ ದಾರ ಕಟ್ಟಿದ್ರೆ ಆಯಿತು ಅಂದ್ಬಿಟ್ಟು ಕಟ್ಟಿದ್ದಾರೆ. ಸೊ ಇವಾಗ ಸ್ವಲ್ಪ ಹೊತ್ತಾಯ್ತು ಅತ್ತೆ ಮಾವ ಕೂಡ ಅವರು ಮತ್ತೆ ಬೀಳ್ತೀಯ ಹುಷಾರು ಅವರು ಮನೆಗೆ ಹೊರಟ್ರು. ಇನ್ನೇನು ಹಬ್ಬ ಕೂಡ ಬರ್ತಾ ಇದೆಯಲ್ಲ, ಸೊ ಹಾಗಾಗಿ ಅವರು ಹೊರಟ್ರು. ಬ್ಲಾಗ್ ಮಾಡ್ಬೇಕಂತ 2 ದಿನ ಬರೀ ಹಾಸ್ಪಿಟಲ್ದೇ ಆಗ್ಬಿಟ್ಟಿತ್ತು ನೋಡಿ. ಬರೀ ಹಾಸ್ಪಿಟಲ್ದೇ ಆ್ಯನ್ಯುವಲ್ ಚೆಕಪ್ ಇತ್ತು ನಂದು, ಕಿರಣ್ದು, ಅತ್ತೆದು, ಮಾವದು. ಸೊ ಫುಲ್ ಅರ್ಧ ದಿನ ಅಲ್ಲೇ ಹೋಗ್ಬಿಡುತ್ತೆ. 2 ದಿನ ಹಾಸ್ಪಿಟ್ಲಲ್ಲೇ ಆಗಿಬಿಟ್ಟಿತ್ತು. ಇವಳ್ದು ಕೈ ಹಿಂಗೆ ಆಗಿರೋದಕ್ಕೆ ಅದೊಂಥರ ಇಂಟ್ರೆಸ್ಟೇ ಬರ್ತಲ್ಲ, ಬೇಜಾರು. ನೋಡ್ತಾ ಇದೆಯಾ? ಏನು ಮಾಡೋದು? ಅದು ಏನಾಗಿತ್ತು ಅನ್ನೋದು ಸಡನ್ ಆಗಿದ್ದು ಬಿಚ್ಕೊಬಂದ್ಬಿಟ್ಟಿತ್ತು ಹಾಕಿದ್ದು. ಆಮೇಲೆ ಮತ್ತೆ ಸಡನ್ ಆಗಿ ಮತ್ತೆ ಹಾಸ್ಪಿಟ್ಲ್ ಓಡೋಗಿದ್ದೀವಿ. ಹೋಗಿ ಮತ್ತೆ ಇದನ್ನ ಹಂಗೆ ಹಿಂಗೆ ಹೇಳಿದ್ರೆ ಬಂದ್ಬಿಡ್ತದೆ, ಏನಕ್ಕೆ ಗೊತ್ತಿಲ್ಲ. ಆಮೇಲೆ ಮತ್ತೆ ಡಾಕ್ಟರ್ ಇದನ್ನ ಅದು ಮಿಷಿನ್ ಏನೋ ಬರುತ್ತೆ, ಅದು ಕಟ್ ಮಾಡೋದು ನೋಡಿದ್ರೇ ಭಯ ಆಗುತ್ತೆ. ಸೊ ಅದರಿಂದ ಕಟ್ ಮಾಡಿ ಮತ್ತೆ ನೀಟಾಗಿ ಎಲ್ಲ ಹಾಕಿ ಕಳಿಸಿದ್ದಾರೆ. ಇನ್ನೂ 2 ವಾರ ಇರಬೇಕಂತೆ. ಸೊ ಲಾಸ್ಟ್ ಮಂಡೇ ಹಾಕಿದ್ದು. ಸೊ ಇನ್ನೊಂದು 2 ವಾರವರೆಗೂ ಆದರೆ ತೆಗಿತಾರಂತೆ. ಸೊ ನೋಡಬೇಕು. ಏನು ಬರೀ ಹಾಸ್ಪಿಟ್ಲದೇ ಆಗ್ಬಿಟ್ಟಿದೆ. ನಂದೆಲ್ಲ ಚೆಕಪ್ ಎಲ್ಲ ಇತ್ತು. ಮತ್ತು ಇವ್ರದ್ದು ಕೈದು ಇಲ್ಲಿ ಕಾಣುತ್ತೆ ನೋಡಿ, ಈ ಕಡೆ ಸ್ವಲ್ಪ ಇಲ್ಲೇನು ಕಾಣ್ತಿದೆ, ಇದು ಸ್ವಲ್ಪ ಬೆಂಡ್ ಆಗಿದೆ. ಸೊ ಅದೊಂದು ಸ್ವಲ್ಪ ಬೆಂಡ್ ಆಗಿದೆ. ಅದಕ್ಕೆ ಅಕಸ್ಮಾತ್ ಇಲ್ಲಿ ಇವಾಗ 2 ಕಾಣ್ತಿರಮ್ಮು, ಇಲ್ಲಿ 2 ಕಾಣ್ತಾ ಇದೆಯಲ್ಲ ಬೋನ್, ಒಂದು ಮಾತ್ರ ಇದು ಇದಾಗಿರೋದು. ಅಕಸ್ಮಾತ್ ಇದು ಆಗಿದ್ರೆ ಸರ್ಜರಿ ಮಾಡೋದೆಲ್ಲ ಇರುತ್ತಂತ ಹೇಳಿದ್ರು. ಅಪ್ಪ ಎಷ್ಟು ಇದಂದ್ರೆ ಹುಷಾರಾಗಿರ್ಬೇಕು. ಸದ್ಯಕ್ಕೆ ಒಂದಾಗಿದೆ, ಈ ಥರ ಬ್ಯಾಂಡೇಜ್ ಹಾಕಿನೇ ಎಲ್ಲ ರಿಕವರ್ ಮಾಡ್ಬೋದು, ಎಲ್ಲ ಕ್ಯೂರ್ ಆಗುತ್ತೆ ಅಂತ ಹೇಳಿದ್ದಾರೆ. 2 ಆಗಿದ್ರೆ ಮಾತ್ರ ಫುಲ್ ಕಷ್ಟ. ಟೈಮೇ ಸರಿ ಇಲ್ಲ ಏನು. ಸೊ ಇದೊಂದು ಇವಳ್ದೊಂದು ಇದೆಲ್ಲ ಫೈಲ್, ಇದು ಅವಳದು ಏನು ಮೆಡಿಸನ್ಸ್ ಏನು ಕೊಟ್ಟಿಲ್ಲ, ಜಸ್ಟ್ ಇದೊಂದು ಬ್ಯಾಂಡೇಜ್ ಹಾಕಿದ್ದಾರೆ. ಇದು ನಂದು ರಿಪೋರ್ಟ್. ನಂದು ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು, ಎಲ್ಲ ಚೆಕ್ ಮಾಡಿದ್ರು. ಸೊ ಯಾವುದು ಏನು ಪ್ರಾಬ್ಲಮ್ ಇಲ್ಲ. ಏನು ವಾಕಿಂಗ್ ಮಾಡೋಕ್ಕೆ ಹೇಳಿದ್ದಾರೆ, ಒಂದು 20 to 30 minutes ವಾಕಿಂಗ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಅಷ್ಟೇ, ಸ್ವಲ್ಪ BP ಇದೆ ಹೆಚ್ಚು ಕಮ್ಮಿ ಅಂತ ಹೇಳಿದ್ದಾರೆ. ಸೊ ಕಿರಣ್ಗೆ ಇಲ್ಲಿ ಎಲ್ಲ ಸ್ಕ್ಯಾನ್ ಮಾಡಿದ್ಮೇಲೆ ಅವ್ರಿಗೆ ಕಿಡ್ನಿಲಿ ಒಂದು ಚಿಕ್ಕ ಸ್ಟೋನ್ ಇದೆ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಅದೊಂದು ಫುಲ್ ಕೇಳಿದ ತಕ್ಷಣ ಟೆನ್ಷನ್ ಆಯ್ತು. ಅಂದರೆ ಒಂದು ಸ್ವಲ್ಪ ದಿನದಿಂದ ಅವ್ರಿಗೆ ಸ್ವಲ್ಪ ನಂಗೆ ನೋವಾಗ್ತಿತ್ತು ಅಂತ ಹೇಳ್ತಾ ಇದ್ರು, ನೋವ್ತಿದೆ ಅಂತ. ಬಟ್ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಗೊತ್ತಾಗಿದೆ ಅಲ್ಲಿ ಒಂದು ಸ್ಟೋನ್ ಇದೆ ಅಂತ. ಸೊ ಮತ್ತೆ ಇವತ್ತು ಹೋಗ್ಬೇಕು, ಸಾಯಂಕಾಲ ಒಂದು 7 ಗಂಟೆಗೆ ಅಪಾಯಿಂಟ್ಮೆಂಟ್ ಇದೆ ಡಾಕ್ಟರ್ ಹತ್ರ. ಹೋಗ್ಬೇಕು ಕಿರಣ್ದು ಎಲ್ಲ ಕೇಳ್ಬೇಕು ಏನು ಮಾಡೋದು ಏನು ಅಂತ. ಸೊ ಚೆನ್ನಾಗಿ ನೀರು ಕುಡಿಬೇಕಷ್ಟೇ. ಕಿರಣ್ ಕುಡಿಯೋದೇ ಇಲ್ಲ ನೀರು. ನಾನು ಬೆಳಗ್ಗೆ ಎದ್ದ ತಕ್ಷಣ ನೀರು ಕೊಟ್ಟರೆ ಕುಡಿಯೋದೇ ಇಲ್ಲ. ಹೆಂಗೆ ಕೊಟ್ಟಿರ್ತೀನಿ ಹಂಗೆ ಗ್ಲಾಸ್ ಹಂಗೆ ಇಟ್ಟಿರ್ತಾರೆ. ಸೊ ಅದೊಂದು ಇವತ್ತು ಸಾಯಂಕಾಲ ಹೋಗೋಕ್ಕಿದೆ ಕಿರಣ್ ಚೆಕಪ್ ಮಾಡ್ಕೊಂಬರೋದಕ್ಕೆ. ಅದು ಏನು ಹೇಳ್ತಾರೆ ಏನು ನೋಡಬೇಕು, ಮೆಡಿಸನ್ಸ್ ಕೊಡ್ತಾರಾ ಅಥವಾ ಏನು ಅಂತೆಲ್ಲ. ನಮ್ಮ ಮಾವಾಗೂ ಆಗಿತ್ತು, ನಮ್ಮ ಮಾವಾಗ ಸರ್ಜರಿ ಕೂಡ ಮಾಡಿದ್ರಂತೆ. ಸೊ ಅವರು ಏನು
ಕೊತ್ತಂಬರಿ ಬರುತ್ತಲ್ಲ ಕೊರಿಯಂಡರ್ ಲೀಫ್ ಅದನ್ನ ಕುದಿಸ್ಬಿಟ್ಟು ನೀರು ಕುಡಿಬೇಕಂತೆ. ಅದು ಇನ್ನೊಂದು ಯಾವುದೋ ದಿಂಡು ಬರುತ್ತೆ ಬಾಳೆ ದಿಂಡುದು, ಅದ್ರದ್ದು ಜ್ಯೂಸ್ ಮಾಡಿಕೊಂಡು ಕುಡಿದ್ರೆ ಕಿಡ್ನಿದು ಸ್ವಲ್ಪ ಎಲ್ಲ ಪರವಾಗಿಲ್ಲ ಅಂತ. ಸೊ ಇವತ್ತು ನೋಡೋಣ ಡಾಕ್ಟರ್ ಏನು ಹೇಳ್ತಾರೆ ಏನು ಅಂತ ಕಿರಣ್ದು. ಅವ್ರು ಡೈರೆಕ್ಟ್ ನಾನು ಆಫೀಸಿಂದ ಹಂಗೆ ಹೋಗ್ತೀನಿ, ಇನ್ನೇನು ಬರೋದು ಬೇಡ ಅಂದಿದ್ದಾರೆ. ಸೊ ನನಗೂ ಹೋಗ್ಬೇಕು, ಡಾಕ್ಟರ್ ಏನು ಹೇಳ್ತಾರೆ ಕೇಳಬೇಕಂತ ನನಗೆ. ಸೊ ನಾನು ಬರ್ತೀನಿ ಅಂತ ಹೇಳಿದ್ದೀನಿ, ಕ್ಯಾಬ್ ಬುಕ್ ಮಾಡ್ಕೊಂಡು ನಾನೇ ಬರ್ತೀನಿ ಅಂತ. ಬೇಡ ಅಂದಿದ್ದಾರೆ, ನೋಡೋಣ ಏನಾಗುತ್ತೆ ಏನು ಅಂತ. ಇವ್ರದ್ದೊಂದು ಆರಾಮಾದರೆ ಸಾಕು ನನಗೆ, ಹಂಗೆ ಅನಿಸ್ಬಿಟ್ಟಿದೆ. ಸೊ ಮಧ್ಯಾಹ್ನಕ್ಕೆ ಅವಳಿಗೆ ಅನ್ನ ಮತ್ತು ಮೊಸರು ಹಾಲು ಹುಣ್ಚಟ್ನಿ ಎಲ್ಲ ಹಾಕಿ ತಿನ್ನಿಸ್ದೆ. ಕರ್ಡ್ ರೈಸ್ ಈ ಥರ ತಿನ್ನಿಸೋದ್ರಿಂದ ಮಧ್ಯಾಹ್ನ ಅವಳಿಗೂ ಆರಾಮಾಗಿರುತ್ತೆ. ಅವಳಿಗೆ ಇಷ್ಟ ತಣ್ಣಗೆ ಬಿಸಿಲಿಗೆ ಎಲ್ಲ. ಸೊ ಅವಳಿಗೆ ಈ ಥರ ಅಂದರೆ ತುಂಬ ಇಷ್ಟ. ಅವಳಷ್ಟಕ್ಕೆ ಅವಳೇ ತಿನ್ಕೊಂಡ್ಬಿಡ್ತಾಳೆ ಮೊಸರನ್ನ ಅಂದರೆ. ತಿನ್ನಿಸಿ ಒಂದು ಸ್ವಲ್ಪ ತಾಯಿತು ಆಟ ಆಡ್ಕೊಂಡಿದ್ಲು. 3:30 ಕರೆಕ್ಟ್ಗೆ ಮಲ್ಕೊಂಡ್ಲು. 3 o'clock ಇಲ್ಲ 3:30 ಅನ್ನೋಷ್ಟಿಗೆ ಮಲ್ಕೊಬಿಡ್ತಾಳೆ. 1-1.5 ಗಂಟೆ ಹಂಗೆ ಚೆನ್ನಾಗಿ ನಿದ್ದೆ ಆಗುತ್ತೆ. ಅದಾದಮೇಲೆ ಅವಳು ಎದ್ದಿದ ತಕ್ಷಣ ರೆಡಿಯಾಗಿ ನಾನು ಅವಳು ರೆಡಿ ಮಾಡಿಸ್ಕೊಂಡು ಕ್ಯಾಬ್ ಬುಕ್ ಮಾಡಿಕೊಂಡು ಅಲ್ಲಿದ್ದ ಹಾಸ್ಪಿಟ್ಲಿಗೆ ಹೊರಟ್ವಿ. ಕಿರಣ್ ಡೈರೆಕ್ಟ್ ಅಲ್ಲಿದ್ದ 7 o'clockಗೆ ಇರೋದು ಅಪಾಯಿಂಟ್ಮೆಂಟ್ ಅಂತ ಹೇಳಿದ್ದು. ಸೊ ನಾನು 7:30 ಹಂಗೆ ಕ್ಯಾಬ್ ಬುಕ್ ಮಾಡಿಕೊಂಡು ಬಂದಿದ್ದೀನಿ. ಇನ್ನು ಕಿರಣ್ ಬಂದೇ ಇಲ್ಲ. ನಾವು ಬಂದು 15-20 ನಿಮಿಷವರೆಗೂ ವೆಯ್ಟ್ ಮಾಡ್ತಾನೆ ಇದ್ವಿ. ಆಮೇಲೆ ಬಂದಿದ್ದಾರೆ. ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರಂತೆ, ಎಷ್ಟು ಟ್ರಾಫಿಕ್ ಇತ್ತು ಅಂತೆಲ್ಲ ಹೇಳ್ತಾ ಇದ್ರು. ಸೊ ಫೈನಲಿ ಬಂದರು ಅವರು ಕೂಡ. ಏನಿದು ನಂಗೆ ಗೊತ್ತಿಲ್ಲ. ಇರೋ ನಿಮಿಷ ತೋರಿಸ್ತೀನಿ. ಇರೋ ಟ್ರಾವೆಲ್ ಟ್ರಾವೆಲ್ ಮಾಡೋದ ಓಪನ್ ಮಾಡೋದು ಕೊಡ್ತಾ ಇಲ್ಲ ಅವಳು. ಅವಳಿಗೆ ಗೊತ್ತಿಲ್ಲ ಓಪನ್ ಮಾಡೋದು ಅಂತ. ಚೆನ್ನಾಗಿದೆ. ಇಲ್ಲಿ ಬಂದಿದ್ವಲ್ಲ ಅಯ್ಯನ, ನಾವು ಎಲ್ಲಾರು ಬಂದಿದ್ವಾ? ಇದೇನಿದು? ಇದು ಇದೇನಿದು? ಇದೇನಿದು? ಖಾರ ಇರುತ್ತೆ. ಸೊ ಹಾಸ್ಪಿಟ್ಲಿಗೆಲ್ಲ ಹೋಗಿ ಅಲ್ಲಿದ್ದ ಚೆಕಪ್ ಎಲ್ಲ ಮುಗಿಸ್ಕೊಂಡು ಅಲ್ಲಿದ್ದ ಹೋಟೆಲ್ಗೆ ಬಂದಿದ್ವಿ. ಇಲ್ಲಿ ನಾವು ಅತ್ತೆ ಮಾವ ಎಲ್ಲ ಒಂದ್ಸರಿ ಬಂದಿದ್ವಿ. ಅದು ಲೋಟಸ್ದು ಸ್ಟೆಮ್ ಬರುತ್ತಲ್ಲ ಅದರಿಂದ ತಿನ್ಕೊಂಡಿದ್ದು. ಮತ್ತು ಅಪ್ಪು ಅವ್ರದ್ದು ಸ್ಟ್ಯಾಚು ಕೂಡ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ. ಬಟ್ ಎಲ್ಲ ಚೆನ್ನಾಗಿದೆ, ಕನ್ನಡ ಸಾಂಗ್ಸ್ ಒಂದು ಹಾಕೋದಿಲ್ಲ, ಅದೊಂದು ಬೇಜಾರಷ್ಟೇ. ಬಟ್ ಫುಡ್ ಅಂತೂ ತುಂಬ ಚೆನ್ನಾಗಿತ್ತು. ಸ್ಟಾರ್ಟರ್ಸ್ ಅಂತೂ ಮಸ್ತಾಗಿತ್ತು, ಟೇಸ್ಟಿಯಾಗಿ. ಈಯನ್ನ ಕೂಡ ತುಂಬ ಎಂಜಾಯ್ ಮಾಡಿದ್ಲು. ಅವಳು ಕೂಡ ಸ್ವಲ್ಪ ಪಾಸ್ತಾ ಅದೆಲ್ಲ ತಿನ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡ್ತೀನಿ ಅಂತ ಅವಳೇ ಕೇಳಿದ್ದು. ಸೊ ಕರ್ಕೊಂಬಂದರೆ ಫುಲ್ ಡ್ಯಾನ್ಸ್ ಮಾಡಿದ್ದಾಳೆ, ಮಸ್ತ್. ಎಷ್ಟೊತ್ತವರೆಗೂ ಡ್ಯಾನ್ಸ್ ಮಾಡ್ಕೊಂಡಿದ್ಲು. ನಾನು ಆಲ್ರೆಡಿ ಸ್ಟೋರಿ ಹಾಕಿದ್ದೀನಿ ಅವಳು ಡ್ಯಾನ್ಸ್ ಮಾಡಿದ್ದು ಇನ್ಸ್ಟಾಗ್ರಾಮಲ್ಲಿ. ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ, ಒಂದ್ಸರಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಯಾಕಂದರೆ ನಾನು ಲೈವ್ ಅಪ್ಡೇಟ್ ಅಲ್ಲೇ ಕೊಡ್ತಾ ಇರ್ತೀನಿ. ಸೊ ತುಂಬ ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಎಲ್ಲ. ಏನೋ ಕೂಡ ತುಂಬ ಎಂಜಾಯ್ ಮಾಡಿದ್ಲು. ಹಿಂಗೆ no. ನನಗಂತೂ ಯಾನಾನ ಈ ಥರ ನೋಡೋಕೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಬಟ್ ಇದೆಲ್ಲ ಪಾರ್ಟ್ ಆಫ್ ಲೈಫ್, ಹಿಂಗೆ ಇರುತ್ತೆ ಯಾವಾಗಲೂ ಲೈಫ್ ಅಂತ ಹೇಳೋಕ್ಕಾಗಲ್ಲ. ಮಕ್ಕಳು ಅಂದಮೇಲೆ ಸಹಜ ಈ ಥರ ಆಗೋದು. ಡಾಕ್ಟ್ರ್ ಹೇಳಿದ್ದು 2 ಮಕ್ಕಳಿದೆಯಾ ಈ ಥರ ಮಾಡ್ಕೊಂಡಿದ್ದಾರಲ್ಲ ಅಂತೆಲ್ಲ ಕೇಳ್ತಾಯಿದ್ರು. 2 ಮಕ್ಕಳಿದ್ರೆ ಕಿತ್ತಾಡ್ಕೊಂಡು ಯೂಶಲಿ ಈ ಥರ ಚಾನ್ಸಸ್ ಜಾಸ್ತಿ ಅಂತ. ಸೊ ಇವಾಗ ಹಂಗೆ ಆಗಿರೋದು. ದೊಡ್ಡ ಮಗು ಬಂದು ಕಿರಣ್, ಮತ್ತು ಇವಳು ಯಾನ, ಇಬ್ಬರು ಆಟ ಆಡಬೇಕಾದ್ರೆ ಸ್ವಲ್ಪ ಆ ಥರ ಮಿಸ್ ಆಗಿರೋದು. ಸೊ ಎಷ್ಟೇ ಕೇರ್ಫುಲ್ ಆಗಿದ್ರು ಅದು ಹಂಗೆ ಆಗ್ಬಿಡು. ಸೊ ಬೇಗ ಎಲ್ಲ ಒಳ್ಳೇದಾದರೆ ರಿಕವರ್ ಆದರೆ ಅಷ್ಟೇ ಸಾಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಯಾವಾಗ ಅದು ಕೈದು ತೆಗಿತಾರೆ ಬ್ಯಾಂಡೇಜ್, ಯಾವಾಗ ಅವಳು ಮತ್ತೆ ಫ್ರೀಯಾಗಿ ಆಟ ಆಡ್ಕೊಂಡಿರ್ತಾಳೆ, ಓಡಾಡ್ಕೊಂಡು ನಕ್ಕೊಂಡಿರ್ತಾಳೆ, ಅದೊಂದು
ಕಾಯ್ತಾ ಇದ್ದೀನಿ, ಇನ್ನೊಂದು ಹೆಂಗೋ ತಳ್ಳಿಬಿಡ್ಬೇಕು, ಇನ್ನೊಂದು ಸ್ವಲ್ಪ ಅದೇನೇ ಇದೆ. ತೆಗೆದ್ಮೇಲೆ ಅದು ಒಂದು ಎಲ್ಲ ನಾರ್ಮಲ್ ಆಗಿದೆ, ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಅಷ್ಟೇ ಸಾಕು. ಸೊ ಇಲ್ಲಿ ಹೋಗೋರಿಗೆ ಬರೋರಿಗೆ ಎಲ್ಲ ಚೆನ್ನಾಗಿ ಆಯಿ ಮಾಡಿಕೊಂಡು ಎಲ್ಲ ಆಟ ಆಡ್ಕೊಂಡಿದ್ಲು. ಅಲ್ಲಿ ಬಲೂನ್ ಕೂಡ ಕೊಟ್ಟರು, ಅವರು ಚೆನ್ನಾಗಿ ಆಟ ಆಡ್ಕೊಂಡಿದ್ಲು. ಯಾನ ಅಂತೂ ಫುಲ್ ಎಂಜಾಯ್ ಮಾಡಿದ್ಲು. ಸೊ ಅಲ್ಲಿದ್ದ ಮತ್ತೆ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಕಿರಣ್ ಕಲೀಗ್ ಅವರು ಕೂಡ ಸ್ವಲ್ಪ ಕಾರ್ ಹತ್ರ ಡ್ರಾಪ್ ಮಾಡಿದ್ರು. ಹೋಗ್ಬಿಟ್ಟು ಅಲ್ಲಿ ಕಾರ್ ತೊಗೊಂಡು ಹಾಗೆ ಮತ್ತೆ ಪಾನ್ ತೊಗೊಳ್ಳೋಣ ಅಂತ ಹೇಳಿದ್ರು. ಸೊ ಇಲ್ಲಿ ಏನು ಚಾಕ್ಲೇಟ್ ಪಾನ್ ಅಲ್ಲ, ಸೊ ಐಸ್ ಪಾನ್ ಅದು ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ತುಂಬ ದಿನ ಆಗಿತ್ತು ತಿಂದು, ಸರಿ ಅದು ತಿನ್ಕೊಂಡು ಹೋಗೋಣ ಅಂತ. ಬೇಕಾಯ್ತು ಸರಿ. 11 ಗಂಟೆ 11:10. ಏನಾದರೂ ಇಷ್ಟ ಆ್ಯಕ್ಟಿವ್ ಇದ್ದಾಳೆ. ಯಾಕಂದರೆ ಅವ್ರ ಪಪ್ಪ ಏನೋ ಗಿಫ್ಟ್ ತೊಗೊಂಬಂದಿದ್ದಾರಂತೆ. ವುಮೆನ್ಸ್ ಡೇ ಆಗಿ ಎಷ್ಟು ದಿನ ಆಯಿತು? ವುಮೆನ್ಸ್ ಡೇ ಆಗಿ ಎಷ್ಟೊಂದು ದಿನ ಆಯಿತು, ಬಟ್ ಇವರು ಆಫೀಸಲ್ಲಿ ಇವಾಗ ಸೆಲೆಬ್ರೇಟ್ ಮಾಡ್ತಿದಾರಂತೆ ವುಮೆನ್ಸ್ ಡೇ. ಫುಲ್ ಮಂತ್ ವುಮೆನ್ಸ್ ಡೇ ಸೆಲೆಬ್ರೇಷನಾ? ವಾವ್, ಸೂಪರ್ ಅಪ್ಪ. ಇವ್ರ ಆಫೀಸಲ್ಲಿ ಎಲ್ಲ ಸೂಪರ್ ಆಗಿರುತ್ತೆ ಈ ಥರ. ಅದೇನು ಗೊತ್ತಾ, ವುಮೆನ್ಸ್ ಡೇಗೆ ಎಲ್ಲ ಸ್ಪಾ ಇಟ್ಟಿದಾರಂತೆ. ಸೂಪರ್ ಅಲ್ಲ? ಏನ ಚಪ್ಪಲ್ಲು ಅವಳ ಕಾಲಲ್ಲಿ ಹಾಕ್ಕೊಂಡಿಲ್ಲ ಅಂತ ಕವರ್ಗೆ ಹಾಕಿಟ್ಬಿಟ್ಟೆ. ಇವಳು ಎಲ್ಲಿ ಹಾಕೊಂತಲ್ಲ ಹೇಳು. ಏನು ತಂದಿದ್ದಾರೆ ಪಪ್ಪ? ಏನು ತಂದಿದ್ದಾರೆ ಪಪ್ಪ? ಏನದು? ಎಲ್ಲಿ? ಓ, ಕೈಯಲ್ಲಿ ಈ ಥರ ಹಾಕ್ಕೊಂಡು ಎಳೆದು ಬಿಟ್ರೆ ಬರ್ರ ಅಂತ ತಿರುಗುತ್ತೆ. ಹ್ಯಾಪಿ ವುಮೆನ್ಸ್ ಡೇ. ಯಾ ಓಪನ್ ಮಾಡಲಾ? ಎಷ್ಟು ಶಕೆ ಅಲ್ಲ, ಫ್ಯಾನ್ ಇಲ್ಲ ಅಂದ್ರೆ ಆಯಿತು. ರಿಮೋಟ್ ಎಲ್ಲಿ? ಇಲ್ಲ, ಫ್ಯಾನ್ ಇಲ್ಲ ಅಂದರೆ ಇರೋಕ್ಕೆ ಆಗಲ್ಲ, ಹಂಗಿರುತ್ತೆ. ಏನಿದು ವಾಚ? ಏನದು? ಎಗರುತ್ತ ಮೇಲೆ? ಇಲ್ಲ, ಕರೆಕ್ಟಾಗಿ ಮಾಡ್ತಾ ಇಲ್ಲ ನನಗೆ. ಏನು ಕತೆ? ಲಾಸ್ಟ್ ಟ್ರೈ ಬರುತ್ತಲ್ಲ ನೋಡೋಣ. ಅಯ್ಯೋ ಬಿತ್ತು. ಏನೋ ಟೈಮ್ ಪಾಸ್ ಒಟ್ಟಿನಲ್ಲಿ ಆಡ್ಕೊಂಡಿರು ತಂದಿದ್ದಾರೆ ಪಪ್ಪ. ಈ ಥರ ಆಡ್ಕೊಂಡು ಹೋಗ್ಬಿಡುತ್ತೆ. 3 to 4 turns is recommended. Don't exceed 3 to 4. ಜಾಸ್ತಿ ಎಕ್ಸಿಡ್ ಮಾಡ್ರೆ ಪಟ್ ಅಂದು ಹೋಗುತ್ತೆ. 3 to 4 ಅಷ್ಟೇ ಮಾಡಿ. 1 2 ಇರು, ಇಲ್ಲಿ ನೋಡಿ. ಇನ್ನೊಂದು ಟೈಮ್ ಮಾಡು. ತಿರುಗುತ್ತೆ. ಆ್ಯಕ್ಚುಲಿ ಕೆಳಗೆ ಬಿದ್ದರೆ ಓಪನ್ ಜಾಗದಲ್ಲಿದ್ದರೆ ತಿರುಗುತ್ತೆ ಅದು. ಸೊ ನನಗೂ ಕೊಟ್ಟಿದ್ದಾರೆ. ನಾನು ಹಾಸ್ಪಿಟಲ್ ಇದ್ದೀನಿ, ಅವಾಗ ಬಂದು ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರ ಹತ್ರ ಮಾತಾಡ್ಸೋದು ಬೇಡ ಅಂತ ಸಿಟ್ಟಾಗಿ ಕೂತ್ಕೊಂಡಿದ್ದೆ ನಾನು ಹಾಸ್ಪಿಟ್ಲಲ್ಲಿ. ಏನೋ ಬಂದು ಅಲ್ಲ ಕಿರಣ್ ಮಾತಾಡು ಅಂತೆಲ್ಲ ಹೇಳಿ ನಾನು ಮಾತಾಡ್ಸಲ್ಲ ಅಂದ್ಬಿಟ್ಟು ಇವಳು ಹೋಗ್ಬಿಟ್ಟು ಮಾತಾಡ್ಸು ಅಂತೆ. ಓಹೋ, ಏನು ಕೊಟ್ಟಿದ್ದಾರೆ ನೋಡೋಣ. ನನಗೆ ಕೊಟ್ಟಿರೋದು ಇದೆ. ಹಾಸ್ಪಿಟಲಿಂದ ಕೊಟ್ಟರು, ಕರೆಕ್ಟಾಗಿ ನೋಡೋಕ್ಕಾಗಿಲ್ಲ. ಏನು ಎಕ್ಸಾಕ್ಟಾಗಿ ಏನು ಅಂದ್ಕೊಂಡು ತೊಗೊಂಬಂದೆ ಇದು? ಅದೇನಿದು? ಏನಿದೆ ಮೇಲೆ? ಇದ್ರ ಮೇಲೆ ಟ್ರೈನ್ ಇದೆ. ಟ್ರೈನ್. ಆಮೇಲೆ ಇದನ್ನು ಪ್ರೆಸ್ ಮಾಡಿದ್ರೆ ಕ್ಲಾಕ್. ಸೊ ಏನು ಅರ್ಥ ಆಯಿತು?
ಏನು ಅರ್ಥ ಆಯ್ತಾ? ಟ್ರೈನು ವಾಚು ಟ್ರೈನ್ ವಾಚ್ ಅಂದ್ರೆ ಸೊ ವಿ ಶುಡ್ ನಾಟ್ ವೇಸ್ಟ್ ಟೈಮ್, ವಿ ಶುಡ್ ಟ್ರಾವೆಲ್. ಇದನ್ನ ನೋಡಿದಾಗೆಲ್ಲ ನಾವು ಟ್ರಾವೆಲ್ ಮಾಡ್ಬೇಕಂತ ಅನ್ಸ್ಬೇಕು, ಅದಕ್ಕೆ ಟ್ರೈನ್ ಕೊಟ್ಟರು. ಓಕೆ, ಟ್ರೈನ್ ಥರ ಓಡ್ತಾ ಇರ್ಬೇಕು, ಎಲ್ಲ ಸುತ್ತಾಡಬೇಕು ಅಂತ. ಟೈಮ್ ಓಡ್ತಾ ಇರುತ್ತೆ, ಅದು ನಮಗೋಸ್ಕರ ನಿಂದ್ರಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ನಾವು ಎಕ್ಸ್ಪ್ಲೋರ್ ಮಾಡಬೇಕು, ಟ್ರಾವೆಲ್ ಮಾಡಬೇಕು ನಮ್ಮ ಈ ಬೇಬಿ ಜೊತೆ. ಹಂಗೆ ಇರುತ್ತೆ ಮನೇಲಿ ಇದ್ರೆ, ಚೇಂಜಸ್ ಏನು ಗೊತ್ತಾಗಲ್ಲ. ಆಚೆ ತಿರುಗಾಡ್ತಾ ಇದ್ರೆ ಮಸ್ತಾಗಿ ಬೇರೆ ಬೇರೆ ಕಲ್ಚರ್, ಬೇರೆ ಬೇರೆ ಊಟ, ಬೇರೆ ಬೇರೆ ಸ್ಟೈಲ್ ಇರುತ್ತೆ, ಲೈಫ್ ಸ್ಟೈಲ್, ಅದೆಲ್ಲ ನೋಡ್ತಾ ಇರ್ಬೇಕು. ನಮ್ಮ ಈಯನ ಜೊತೆ ಏನಮ್ಮ ಹೋಗ್ತಾ ಇಲ್ವಾ? ಅಲ್ಲಿ ಹೋಗ್ಬಿಟ್ಟು ಅದು ಕೆಳಗೆ ಬಿದ್ದ ತಕ್ಷಣ ಹಿಂಗೆ ಬುಗ್ರಿ ತರ ತಿರುಗುತ್ತೆ. ಈ ಕಡೆ ಬಂದ್ ಮಾಡು, ಈ ಕಡೆ ಬಾ, ಬುಗ್ರಿ ತರ ತಿರುಗುತ್ತೆ. ಕೆಳಗಡೆ ಈ ಕಡೆ ಬರ್ತಾ ಇಲ್ಲ ಅಲ್ಲ, ಅದು ಏನೋ ಇದೇನು ಹೆಂಗ್ ಮಾಡ್ಬೇಕೇನೋ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ಲೇಟಾಗಿ ವಿಶಸ್ ಬರ್ತಾ ಇದೆ. ಅಷ್ಟು ಊಟ ಎಲ್ಲ ಮಸ್ತಾಗಿತ್ತು. ಸ್ಟಾರ್ಟರ್ಸ್ ಎಲ್ಲ ಹೋಗಿದ್ವಲ್ಲ, ತುಂಬ ಚೆನ್ನಾಗಿತ್ತು. ಹಂಗೆ ಹಾಸ್ಪಿಟ್ಲ್ಗೆ ಹೋಗಿದ್ವಿ. ನಾನು ಇಲ್ಲಿದೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿದ್ದೆ. ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಹೇಳಿದ್ದೇನೆಂದ್ರೆ ಕಿಡ್ನಿಲಿ ಸ್ಟೋನ್ ಇದೆ ಅಂತ ಅಂದ್ರಲ್ಲ, ಸೊ ಚೆನ್ನಾಗಿ ನೀರು ಕುಡೀರಿ ಅಂತ ಹೇಳಿದ್ದಾರೆ. ಅದಂದ್ರು ಕಿರಣ್ ಎಷ್ಟು ಇದು ಮಾಡೋದಿಲ್ಲ. ಸೊ ಇವಾಗಿಂದ ಕುಡಿತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಸ್ವಲ್ಪ ಮೆಡಿಸನ್ಸ್ ಕೂಡ ಕೊಟ್ಟಿದ್ದಾರೆ ನನಗೆ. ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ, ವಾರಕ್ಕೊಂದ್ಸರಿ ತಗೋಬೇಕಂತ. ಕಿರಣ್ಗೂ ಕೂಡ ಸೇಮ್ ಕೊಟ್ಟಿದ್ದಾರೆ. ಸೊ ಅಷ್ಟೇ, ಅಲ್ಲಿಂದ ಮುಗಿಸ್ಕೊಂಡು ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದಿದ್ವಿ. ಇವಾಗ 11:20 ಆಗಿದೆ. ಇನ್ನೇನು ಫ್ರೆಶ್ ಅಪ್ ಆಗಿ ಮತ್ತೆ ನಿದ್ದೆ ಮಾಡ್ಬೇಕು, ಮಲ್ಕೋಬೇಕಷ್ಟೇ. ಸೊ ತುಂಬ ಡಿಲೇ ಆಯಿತು ಬ್ಲಾಗ್ಸ್ ಎಲ್ಲ. ಸೊ ಆದಷ್ಟು ಬೇಗ ಬೇಗ ಬ್ಲಾಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನಗೆ ಏನಾದ್ರು ಕೈ ಒಂದು ಸರಿ ಹೋದ್ರೆ ಅದೊಂದೇ ಟೆನ್ಷನ್ ಇರೋದು. ಅದೊಂದು ಸರಿ ಹೋದ್ರೆ ಒಂದು ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ, ಏನಾದರೂ ಇಂಟ್ರೆಸ್ಟ್ ಬರುತ್ತೆ. ಇಲ್ಲಾಂದ್ರೆ ಏನೋ ಒಂಥರ ಅದೇ ಬೇಜಾರಲ್ಲಿದೆ, ಯಾವುದಕ್ಕೆ ಇಂಟ್ರೆಸ್ಟೇ ಬರ್ತಲ್ಲ ಆ ಥರ. ಸೊ ಇನ್ನೊಂದು 2 ವಾರ ಕೈಯದು ಸರಿ ಹೋಗಿದ್ರೆ ಸಾಕು. ಸೊ ಅದೆಲ್ಲ ಆದಮೇಲೆ ಚೆನ್ನಾಗಾಗುತ್ತೆ. ಇನ್ನು ಅದೆಲ್ಲ ಆದಮೇಲೆ ಒಂದು ಟ್ರಿಪ್ ಹೋಗಿ ಬರೋಣ ಅಂತ ಅನ್ಕೊಂಡಿದ್ದೀವಿ. ಏನಾಗಿ ಒಂದು ಸ್ವಲ್ಪ ಪೂಲಲ್ಲೆಲ್ಲ ಆಟ ಆಡಿ ಚೆನ್ನಾಗಿ ಆ ಥರ. ಅವಳಿಗೆ ಹಿಂಗೆ ಇಟ್ಕೊಂಡು ಪಾಪ ಅವಳು 2-3 ವಾರ ಇಟ್ಕೊಂಡಿರೋದು ಎಷ್ಟು ಕಷ್ಟ. ಒಂದಿನಕ್ಕೆ ಹಿಂಗೆ ಇಟ್ಕೊಂಡು ಅದೆಲ್ಲ ಇರೋದು ಕಷ್ಟ. ಅಷ್ಟು ದಿನ ಇಟ್ಕೊಂಡಿರ್ತಾಳೆ. ಸೊ ಹಾಗಾಗಿ ಅದೆಲ್ಲ ತಗ್ಸಿ ಆದಮೇಲೆ ಎಲ್ಲಾದರೂ ಒಂದು ಕಡೆ ಟ್ರಿಪ್ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಡೈಲಿ ವ್ಲಾಗ್ಸ್ ಕೂಡ ಕಂಟಿನ್ಯೂ ಮಾಡ್ತೀನಿ ಆದಷ್ಟು. ಸೊ ಪ್ರೆಸೆಂಟ್ ಇವಾಗ ಲೈಫ್ ಅಪ್ಡೇಟ್ ಈ ಥರ ಇದೆ. ಸೊ ಅಷ್ಟೇ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.